ನ್ಯೂಸ್ ಫಸ್ಟ್ ಆಯೋಜಿಸ್ತಾ ಇರುವ ಕರ್ನಾಟಕದ ಅತಿ ದೊಡ್ಡ ಇವಿ ಎಕ್ಸ್ಪೋ. ಇಲ್ಲ, ಇನ್ನು ಚುನಾವಣೆ ದಿನಕ್ಕೆ ಘೋಷಣೆ ಆಗಬೇಕು, ಹೈಕಮಾಂಡ್ ತೀರ್ಮಾನ ತಗೋಬೇಕು. ಈ ಸರಿ ಮುಸ್ಲಿಂಗೆ ಕೊಡ್ತೀವಿ ಅಂತ ಏನೋ ಹೇಳಿದ್ರಂತೆ, ಯಾರು ವಿಡಿಯೋ ತೋರಿಸಿ ಮಾತಾಡಿದ್ದಾರೆ. ನಾನು ನೋಡಿದೆ ಮಾಧ್ಯಮದಲ್ಲಿ, ಶಾಮನೂರ್ ಶಿವಶಂಕರಪ್ಪಾಜಿ ಅವರು ನಾನಿರೋವರೆಗೆ ನನಗೆ ಆಶೀರ್ವಾದ ಮಾಡಿ ಅದಾದಮೇಲೆ ಮುಸ್ಲಿಂ ಸಮುದಾಯಕ್ಕೆ ಕೊಡಬೇಕು ಅನ್ನೋದನ್ನು ಹೇಳಿದ್ದಾರೆ ಅನ್ನೋದು ಮಾಧ್ಯಮದಲ್ಲಿ ನೋಡಿದೆ. ಆದರೆ ಈಗಿನ ಕಾಲದಲ್ಲಿ ನುಡಿದಂತೆ ನಡ್ಕೊಳ್ಳೋರು ಯಾರಿದ್ದಾರೆ? ಗ್ರಾಮ ಪಂಚಾಯತಿ ಮೆಂಬರ್ ಏನಿಲ್ಲಲ್ಲ ಕುರ್ಚಿಗೋಸ್ಕರ, ಹಂಗಾಗಿ ನುಡಿದಂತೆ ನಡೆಯೋರು ಯಾರಿದ್ದಾರೆ ಈಗಿನ ಕಾಲದಲ್ಲಿ? ಹಂಗಾಗಿ ಅಪ್ರಸ್ತುತ ಅನ್ಸುತ್ತೆ ಸಂದರ್ಭ. ಈಗ ಕಾಂಗ್ರೆಸ್ ಮೇಲೆ ಒಂದು ಸಂಪ್ರದಾಯ ಇದೆ, ಏನಂತಂದ್ರೆ ತೀರ್ಕೊಂಡ ಶಾಸಕರ ಮನೆಗೆ ಕೊಡಬೇಕು ಅನ್ನೋ ಸಂಪ್ರದಾಯ ಇದೆ. ಆದ್ರೆ ಆ ಸಂಪ್ರದಾಯ ಸಿಂಪತಿ ಕಾರ್ಡ್ ಇಲ್ಲಿ ಪ್ಲೇ ಆಗಲ್ಲ, ಯಾಕಂದ್ರೆ ಆಲ್ರೆಡಿ ಅವ್ರ ಮನೇಲಿ ಒಬ್ರು ಸಚಿವರು ಒಬ್ರು ಸಂಸದರಿದ್ದಾರೆ ಅಂತ ಮುಸ್ಲಿಂ ಮುಖಂಡರು ವಾದ ಮಾಡ್ತಾರೆ. ಸರಿ ಇದೆ, ನಾನು ಭಾಳ ಸರಿ ಪರಿಶೀಲನೆ ಮಾಡಿದೆ, ನಾನು ಹೇಳಿಕೆ ಕೊಟ್ಟೆ, ಅವ್ರ ಕುಟುಂಬದ ಪರವಾಗಿ ಹೇಳಿಕೆ ಕೊಟ್ಟೆ. ಆದರೆ ಈಗಾಗಲೇ ಅವ್ರ ಮನೇಲಿ ಒಬ್ಬರು ಮಂತ್ರಿನೂ ಶಾಸಕರು ಸಂಸದರಿರೋದ್ರಿಂದ ಒಂದು ಅಲ್ಪಸಂಖ್ಯಾತರಿಗೆ ಕೊಡೋದು ಉತ್ತಮ. ಯಾಕೆಂದರೆ ಈಗ ನಾವು ಶಿಗ್ಗಾವಲ್ಲಿ ಗೆದ್ದು ಬಂದಿದ್ದೀವಿ, ಅಲ್ಪಸಂಖ್ಯಾತರು ಒಂದು ಕ್ಯಾಂಡಿಡೇಟ್ ಕೊಟ್ಟು, ಸುಮಾರು ಎಲ್ಲ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಒಂದು ಸೈಡ್ ನಮಗೆ ವೋಟರ್ಸು. ಹಾಗಾಗಿ ಅಲ್ಪಸಂಖ್ಯಾತರು ಕೊಡಲಿ, ನಾವು ಬೆಂಬಲನೂ ಕೊಡ್ತೀವಿ, ಹಣಕಾಸಿನ ನೆರವೇನೂ ಕೊಡ್ತೀವಿ. ಸಮುದಾಯದ ಕೈ ಹಿಡಿದಿದೆ. ಈಗ ಸಂಕ್ರಾಂತಿ ಪಥ ಬದಲಿಸಿ ಮುಗಿತು, ಈಗ ಮತ್ತೆ ಈಗ ಅಮಾವಾಸ್ಯದ ಇವತ್ತು ಯುಗಾದಿ, ಹೊಸ ವರ್ಷ, ಹಿಂದೂ ಧರ್ಮದ ಪ್ರಕಾರ ಹೊಸ ವರ್ಷ. ಯಾವುದು ಯುಗಾದಿ ಬರ್ತೈತೆ, ಅಲ್ಲ ಯಾವ್ದು ಹೋಗ್ತದೆ ಅಂತ ನೋಡ್ರಿ. ನಾನು ಹೇಳಿಕೆನ ತಿರ್ಚಲ್ಲ, ಒಂದ್ಸರಿ ಹೇಳಿಕೆ ಕೊಟ್ಮೇಲೆ ಅದಕ್ಕೆ ಬದ್ನಾಗಿರ್ತೀನಿ. ನಾನು ಎಲ್ಲೂ ಸಹ ಒಂದೇ ಒಂದು ಬಾರಿ ಹೇಳಿದ್ದೆ, ರಕ್ತದಲ್ಲಿ ಬರ್ಕೊಡ್ತೀನಿ, ಡಿಸೆಂಬರ್ ಒಳಗೆ ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗ್ತಾರೆ ಅಂತ. ಅದಾದ್ಮೇಲೆ ಎಲ್ಲೂ ಸಹ ಆ ಹೇಳಿಕೆ ಕೊಟ್ಟಿಲ್ಲ. ಪಥ ಬದಲಾವಣೆ ಆಗಿರೋದಂತೂ ಸತ್ಯ. ಪಥ ಬದಲಾವಣೆ ಹೈಕಮಾಂಡ್ ಕಡೆಗೆ ಎಲ್ಲರ ಕಡೆ ಗಮನ ಇದೆ. ಎಲ್ಲರೂ ಹೇಳಿಕೆ, ಮಾನ್ಯ ಹಿರಿಯರುಗಳು ಹೇಳ್ತಿದ್ದಾರೆ ಹೈಕಮಾಂಡ್ ಅಂತ ಹೇಳಿಕೆ ಬರ್ತಿದೆ. ಎಲ್ಲೋ ಒಬ್ರು ಇಬ್ರು ಸುಮ್ಮನೆ ಮುಖ್ಯಮಂತ್ರಿ ಅವರೇ ಮುಂದುವರಿತಾರೆ, 5 ವರ್ಷ ಅವರೇ ಮುಖ್ಯಮಂತ್ರಿ ಆಗ್ತಾರೆ, ಇದಾಗ್ತಾರೆ, ಅದಾಗ್ತಾರೆ, ಅವೆಲ್ಲ ಹೇಳಿಕೆ ಕೊಡಬಾರ್ದು ಅನ್ನೋ ನಾನು ಮನವಿನೂ ಮಾಡಿದ್ದೀನಿ. ಬದಲಾವಣೆ ಆಗೋದಿತ್ತು, ಹೈಕಮಾಂಡ್ ಮಾಡ್ತದೆ. ಯಾಕದೆಲ್ಲ ನಮಗೆ ಬಜೆಟ್ ಅಧಿವೇಶನಕ್ಕೂ ಮುನ್ನ ಆಗ್ಬೇಕಂತಾರೆ ಸರ್. ಈಗ ನಾನು ಇವತ್ತೇ ಆಗಲಿ ಅಂತೀನಿ, ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಲ್ಲ. ಹೈಕಮಾಂಡ್ ತೀರ್ಮಾನ ಮಾಡಿ ಇವತ್ತೇ ಮಾಡಲಿ, ಸಂತೋಷ. ನಾನು ಮುಂಚೆಯಿಂದನೇ ಹೇಳಿದ್ದೀನಿ, ಡಿ ಕೆ ಸಾಹೇಬರು ಮುಖ್ಯಮಂತ್ರಿ ಆಗೋದ್ರಲ್ಲಿ ಮೊದಲನೇ ವ್ಯಕ್ತಿ ಖುಷಿ ಪಡೋದ್ರಲ್ಲಿ ನಾನೇ ಅಂತ. ಹಂಗಾಗಿ ನೀವು ಅಲ್ಲಿವರೆಗೆ ಯಾಕೆ ಹೋಗ್ತೀರಿ? ಇವತ್ತೇ ಮಾಡಲಿ ಬಿಡ್ರಿ, ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಇವತ್ತೇ ಮಾಡಿದ್ರೆ ಮೊದಲನೇ ಖುಷಿ ನಂದೆ. ಕಾಂಗ್ರೆಸ್ ಅವರು ಕೆಲವೊಬ್ರು ಹೇಳ್ತಾರೆ ಸರ್, ಬಜೆಟ್ ಮಂಡನೆ ಮಾಡಿ ಆಮೇಲೆ ಕೊಡ್ಲಿ ಅಂತ. ಯಾಕಂದ್ರೆ ಇತಿಹಾಸ ಸೃಷ್ಟಿ ಆಗುತ್ತೆ. ಏನು ಇತಿಹಾಸ? ದಾಖಲೆ ಆಗುತ್ತೆ ಅಂತ. ಈಗ ದೊಡ್ಡ ವಿಷಯಗಳ ಬಗ್ಗೆ ಮಾತಾಡೋದು ಬೇಡ, ಬೇರೆ ಏನಾರು ಇದ್ರೆ ಕೇಳ್ರಿ. ಥ್ಯಾಂಕ್ ಯು. ಬರ್ತಿದೆ, ಕುಡಿಯೋ ನೀರಿಗೆ ಎಲ್ಲ ಜನರಿಗೆ ಸಮಸ್ಯೆ ಆಗ್ತಿದೆ. ಇಂಥ ಟೈಮಲ್ಲಿ ಶಾಸಕರು ಫಾರಿನ್ ಟೂರ್ ಹೋಗೋದು, ಅದಕ್ಕೆ ಅಧಿಕಾರಿ ವರ್ಗದವ್ರು ಇರ್ತಾರೆ. ಕುಡಿಯೋ ನೀರಿನ ಸಮಸ್ಯೆಗಳಿಗೆ ಇನ್ನು ವೈಯಕ್ತಿಕ ಪ್ರವಾಸ ಮಾಡ್ಲಪ್ಪ, ನಂದೇನು ವಿರೋಧ ಇಲ್ಲ. ಅವ್ರಿಗೂ ಪ್ರವೇಶ ಬೇಡವಾ? ಶಾಸಕರು ನೀವು ನಿಮ್ಮಂಗೆ ಅವರು ಮನುಷ್ಯರಲ್ವಾ, ಹೋಗ್ಲಿ. ಆದರೆ ಅದಕ್ಕೊಂದು ಈ ಬಜೆಟ್ ಪೂರ್ವಕ ಹೋಗೋದಲ್ಲ ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಕಾರಣ ಏನು, ಬಜೆಟಲ್ಲಿ ಕೆಲವು ಕಾರ್ಯಕ್ರಮಗಳು ಸೇರಿಸ್ಬೋದಿತ್ತಲ್ಲ ಅನ್ನೋ ವಿಷಯಕ್ಕೆ ಬಿಟ್ಟರೆ, ಅದನ್ನ ಬಿಟ್ಟು ನಿನ್ನೆಲ್ಲದರಲ್ಲೂ ಈಗ ಕೋಡ್ ಆಫ್ ಕಂಡಕ್ಟ್ ಬಂದು ಎಲೆಕ್ಷನ್ ಅನೌನ್ಸ್ ಆದಾಗ ಬೇಸಿಗೆನೇ ಇರುತ್ತೆ, ಅವಾಗ ಅಧಿಕಾರಿಗಳು ನಡೆಸಿಲ್ವಾ? ನಾವಿದೀವ? ಅವೆಲ್ಲ ಅಲ್ಲ. ಅಧಿಕಾರಿ ವರ್ಗದವರು ಒಂದ್ ಕಡೆ ಕೆಲಸ ಮಾಡ್ತಾರೆ, ಅವ್ರು ಮಾಡ್ತಾರಲ್ಲ ಅನ್ನೋ ಸೂಪರ್ವೈಸರ್ಸ್ ನಾವು. ಮಾಧ್ಯಮದಲ್ಲಿ ನೋಡದ್ನಪ್ಪ ಹೋಗ್ತಿದ್ದಾರೆ ಅಂತ, ಹೋಗ್ಬರ್ಲಿ, ಹ್ಯಾಪಿ ಜರ್ನಿ. ಇಲ್ಲ ಇಲ್ಲ, ನಮ್ಮ ಆತ್ಮೀಯರೇ, ಅವ್ರು ನಮ್ಮ ಬ್ರದರೇ. ಬಟ್ ಅವ್ರೇನೋ ನಾನು ಕೇಳಿಲ್ಲ, ಮತ್ತು ನಂಗೇನು ಫೋನ್ ಮಾಡಿಲ್ಲ. ಈಗ ಫೋನ್ ಮಾಡಿ ನಾನು ಶುಭ ಕೋರ್ತೀನಿ. ಥ್ಯಾಂಕ್ ಯು. ನನಗೆ ಮಾಡ್ಕೊಡಪ್ಪ, ಹೋಗ್ತೀನಿ. ಅವ್ರಿಗೆ ಯಾಕೆ ನನಗೆ ಮಾಡ್ಕೊಡು, ಹೋಗ್ತೀನಿ. 2 ದಿನ ರೆಸ್ಟ್ ಮಾಡ್ಬೋದು. ಎಲ್ಲ ಶಾಸಕರು ನೀವು ಎಲ್ಲರೂ ಸೇರಿ ಒಂದು ಸುಮ್ಮನೆ ಒಂದು ಟೀ ಪಾರ್ಟಿನೋ. ಈಗ ಏನಾಗ್ತದೆ ನೋಡ್ರಿ, ಈಗ ಅವ್ರು ವಿದೇಶ ಪ್ರವಾಸ ವೈಯಕ್ತಿಕವಾಗಿ ಹೋಗ್ತಿದಾರೋ, ಯಾರು ಕಳಿಸ್ತಿದಾರೋ, ಏನು ಕಳಿಸ್ತಿರೋ ನಮಗೂ ಗೊತ್ತಿಲ್ಲ, ನಿಮಗೂ ಗೊತ್ತಿಲ್ಲ. ಇಲ್ಲೇನಾಗ್ತಿದೆ, ಮುಖ್ಯಮಂತ್ರಿಗಳು ಕಳಿಸ್ತಾ ಇದ್ದಾರೆ, ಮುಖ್ಯಮಂತ್ರಿ ಬದಲಾವಣೆ ವಿಷಯವಾಗಿ ಇವೆಲ್ಲ ನಡೀತಾ ಇದೆ. ಈಗ ನಾವು ಯಾರನ್ನಾರು ಒಂದು 10-20 ಜನ ಎಲ್ಲರೂ ಹೊಂಟಿವಿ ಅಂದ್ರೆ ಈಗ ಅದೇ ಚರ್ಚೆ ಆಗ್ತದೆ. ಅದರಿಂದ ಯಾರಿಗೆ ತೊಂದರೆ ಆಗ್ತದೆ? ವೈಯಕ್ತಿಕವಾಗಿ ನನಗೇನು ತೊಂದರೆ ಇಲ್ಲ, ಕಾಂಗ್ರೆಸ್ ಪಕ್ಷಕ್ಕೆ ತೊಂದರೆ ಆಗ್ತದೆ. ಕಾಂಗ್ರೆಸ್ ಪಕ್ಷ ವೀಕ್ ಆದರೆ ನಾವು ವೀಕ್ ಆದಂಗೆ. ಈಗ ನಾವು ಅಟ್ಲೀಸ್ಟು ನಮ್ಮ ಸರ್ಕಾರ ಇದೆ ಅಂದರೆ ನಮಗೊಂದು ಗೌರವ ಇರ್ತದೆ, ನಮ್ಮ ಶಾಸಕರು ಇದ್ದೀವಿ ಅಂದ್ರೆ ಒಂದು ಗೌರವ ಇರ್ತದೆ. ಅದನ್ನು ಕಳ್ಕೊಳ್ಳೋದು ಯಾಕೆ? ಆದ ಕಾರಣ ಯಾರೂ ಆ ಥರ ಒಂದು ಹೆಜ್ಜೆ ಇಡಬಾರ್ದು. ಹಂಗೆ ಇಡಲೇಬೇಕು ಅನ್ನೋದಾಗಿದ್ರೆ ಎಲ್ಲರ ಹತ್ರನೂ ಶಕ್ತಿ ಇದೆ, ಎಲ್ಲರ ಶಕ್ತಿನ ತೋರಿಸ್ಬೋದು. ಯಾವುದೋ ಶಕ್ತಿ ತೋರಿಸೋ ಒಂದು ವ್ಯವಸ್ಥೆ ಆಗಬಾರ್ದು ಅನ್ನೋದು ನನ್ನ ಮನವಿ. ಯಾವುದಿಲ್ಲ, ನಮ್ಮ ಹೈಕಮಾಂಡ್ ಭಾರಿ ಸ್ಟ್ರಾಂಗ್ ಇದೆ, ಸೂಕ್ತ ಸಂದರ್ಭದಲ್ಲಿ ಉತ್ತರ ಕೊಡ್ತದೆ. ಡೈಲಿ ಟೂರ್ ಸಕ್ಸಸ್ ಆಗಿದೆ. ಯಾರು ಹೋಗಿದ್ದಾರೆ ಡೈಲಿ? ಅವ್ರು ಹೋಗ್ತಾನೆ ಇರ್ತಾರೆ, ಅಭಿವೃದ್ಧಿ ವಿಷಯ ಹೋಗ್ತಿರ್ತಾರೆ, ಬೇರೆ ವಿಷಯ ಹೋಗ್ತಿರ್ತಾರೆ, ಒಳ್ಳೇದಾಗ್ತದೆ. 2ನೇ ತಾರೀಕು ಕರೀತಾರೆ ಇಬ್ಬರು, ಸಿಎಂ ಮತ್ತೆ ಡಿಸಿಎಂ ಅಂತ ಹೇಳ್ತಾರೆ ಸರ್. ಕರೀಲಿ, ನಾನು ಹೇಳದ್ನಲ್ಲ, ಕರೆದು ಮಾತಾಡಿ ಬಗೆಹರಿಸೋದು ಸೂಕ್ತ. 2 ಇನ್ನೂ ದೂರ ಆಯ್ತು, ಆದಷ್ಟು ಬೇಗ ಕರೀಲಿ ಅನ್ನೋದು ನನ್ನ ಮನವಿ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.